ನೋಡಮ್ಮ, ನಮ್ಮ ಒಂದು ಜೀವನ ಅಂದರೆ ಈ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, 6 ಸ್ತರಗಳಲ್ಲಿ ಮನುಷ್ಯ ಬದುಕ್ತಾನೆ. ಈ ಒಂದು ದೇಹವನ್ನು ನಾವು ಇನ್ಸ್ಟ್ರುಮೆಂಟ್ ಅಂತ ಕರಿಬಹುದು. ಉದಾಹರಣೆಗೆ ವೀಣೆ ಇರಲಿ, ಕೊಳಲಿರಲಿ, ಗಿಟಾರ್ ಇರಲಿ, ವೈಲಿನ್ ಇರಲಿ, ಯಾವುದೇ ವಾದ್ಯಗಳನ್ನು ತಗೋ, ಕೇವಲ ಇದೊಂದು ಕೊಳಲು ಅಷ್ಟೆ. ಆದರೆ ಇದನ್ನು ನುಡಿಸೋಂಥವನು ಇದನ್ನಲ್ಲ, ಇವನು ನುರಿತ ತಜ್ಞನಾಗಿರ್ಬೇಕು, ಅಂದರೆ ವೃತ್ತಿಪರನಾಗಿರ್ಬೇಕು. ವೃತ್ತಿಪರನಾಗಿಲ್ಲದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದೇ ಒಂದು ಹಾಡನ್ನಾದರೂ ಅತ್ಯದ್ಭುತವಾಗಿ ನುಡಿಸೋದು ಕಲ್ತಿರ್ತಾನೆ. ಅವನು ಒಂದೇ ಹಾಡು ಬರೋದು, 2ನೇ ಹಾಡು ನುಡಿಸು ಅಂದರೆ ನುಡಿಸೋದಿಲ್ಲ. ವೃತ್ತಿಪರರು ನೀನು ಯಾವ ಹಾಡು ಕೇಳ್ತೀಯ, ಯಾವ ಭಾಷೆ ಕೇಳ್ತೀಯ, ಯಾವ ರಾಗದಲ್ಲಿ ಕೇಳ್ತೀಯ, ಅವರೆಲ್ಲರೂ ಕೂಡ ಹಾಡ್ತಾರೆ. ಅದೇ ರೀತಿ ಈ ಒಂದು ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರವನ್ನು ನೀನು ಯಾವಾಗ ಇನ್ಸ್ಟ್ರುಮೆಂಟ್ ರೂಪದಲ್ಲಿ ನೋಡಿ ಅದನ್ನು ಅರ್ಥೈಸ್ಕೊಂಡು, ವೀಣೆ ಅಲ್ಲ ಇದು ದೇಹ ವೀಣೆ, ಆದರೆ ಮನಸ್ಥಿತಿ, ಹೊರಗಡೆ ನಡೆಯುವಂತಹ ಪರಿಸ್ಥಿತಿಗಳು ಇದು ವೈಣಿಕ. ಆ ಮನಸ್ಥಿತಿಯನ್ನು ನೀನು ವೈಣಿಕನನ್ನಾಗಿ ಮಾಡಿಕೊಂಡಾಗ ಅತ್ಯದ್ಭುತವಾದಂತಹ ಸಂಗೀತ ಹೊರಹೊಮ್ಮುತ್ತೆ. ಅದು ಕೇಳೋರಿಗೆ ಬಹಳ ಬಹಳ ಇಂಪನ್ನು ಮೂಡಿಸುತ್ತೆ. ಅವರು ತಲ್ಲೀನರಾಗ್ಬಿಡ್ತಾರೆ ಸಂಗೀತದಲ್ಲಿ. ಇದೊಂದು ಧ್ಯಾನಕ್ರಿಯೆ ಸಂಗೀತ ಅನ್ನೋದು. ನುಡಿಸೋನು ಸಂಗೀತ ಧ್ಯಾನ ಮಾಡ್ತಾ ಇರ್ತಾನೆ, ಕೇಳುಗರು ಕೂಡ ಧ್ಯಾನ ಮಾಡ್ತಾ ಇರ್ತಾನೆ. ಅದೇ ಏನಾದರೂ ಈ ವೀಣೆಯಲ್ಲಿ ನೀನು ಅಪಸ್ವರಗಳನ್ನು ನುಡಿಸಿದ್ರೆ, ಸುಮ್ಮನೆ ತಂತಿ ಹಿಡ್ಕೊಂಡು ಟಣ್ 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 ಅಂತ ಬಾರಿಸ್ತಾ ಇದ್ರೆ, ಹೊರಗಡೆ ಇರೋರಿಗೆ ಇರಿಟೇಟ್ ಆಗುತ್ತೆ, ಹರ್ಟ್ ಆಗುತ್ತೆ, ಅವ್ರಿಗೆ ಬೇಸರ ಆಗುತ್ತೆ, ಜಿಗುಪ್ಸೆ ಬರುತ್ತೆ, ನಿನಗೆ ಬಂದು ಒಡೆದೇ ಬಿಡ್ತಾರೆ, ಅಥವಾ ನಿನ್ನ ವೀಣನ್ನು ಮುರಿದಾಕೆ ಬಿಡ್ತಾರೆ. ಅಂದರೆ ನಿನ್ನ ಜೀವನವನ್ನು ನಷ್ಟ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಪಸ್ವರಗಳನ್ನು ನುಡಿಸ್ಬಾರ್ದು. ಅದೇ ರೀತಿ ಈ ನಾಲಿಗೆ ಇದೆಯಲ್ಲ, ಇದು ಒಂದು ಇನ್ಸ್ಟ್ರುಮೆಂಟ್. ಆ ನಾಲಿಗೆಯಲ್ಲಿ ಸುಸ್ವರಗಳನ್ನು ನಾವು ನುಡಿಸ್ಬೇಕು, ಒಳ್ಳೊಳ್ಳೆ ಮಾತುಗಳನ್ನು ಹಾಡಬೇಕು. ಆಗ ಅದು ಈ ಇನ್ಸ್ಟ್ರುಮೆಂಟಿಗೆ ಬೆಲೆ. ಇದರಲ್ಲಿ ಏನಾದರೂ ಅಪಸ್ವರಗಳನ್ನು ನುಡಿದ್ರೆ ಖಂಡಿತವಾಗಲೂ ಯಾರೂ ಇಷ್ಟಪಡೋದಿಲ್ಲ. ಅದು ಪಾಪಕೃತ್ಯ. ಅದು ಕಿವಿ ಇರಬಹುದು, ಕಣ್ಣಿರಬಹುದು, ಮೂಗಿರಬಹುದು, ನಾಲಿಗೆ, ಚರ್ಮ, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಇದ್ದಾವೆ. ಇದು ಎಲ್ಲವನ್ನ ನೀನು ಯಾವಾಗ ಅರ್ಥ ಮಾಡ್ಕೊಳ್ತೀಯ, ಆಗ ನಿನ್ನ ಜೀವನ ಸಾರ್ಥಕತೆಯ ಹಾದಿಯಲ್ಲಿ ಸಾಗೋದಕ್ಕೆ ಶುರುವಾಗುತ್ತೆ. ನಾನು ಹೇಳೋದು ಕೆಲವೊಂದು ಸಲ ನಿನಗೆ ಕ್ಲಿಷ್ಟಕರ ಅಂತ ಅನ್ನಿಸ್ಬಹುದು, ಆದರೆ ಖಂಡಿತವಾಗ್ಲೂ ಯಾವಾಗ ಈ ವಿಡಿಯೋಗಳನ್ನು ನೀನು 2 ಸಲ ನೋಡ್ತೀಯ, ಮನನ ಮಾಡ್ತೀಯ, ಕಣ್ಮುಚ್ಕೊಂಡು ನಾನು ಹೇಳಿದ್ದೆಲ್ಲವನ್ನ ಗುಣಕ್ತ್ಯ, ಮೆಲುಕ್ತ್ಯ, ಆಗ ಮೆಲ್ಕಾಕಿದ್ರೆ ಎಲ್ಲವೂ ನಿನಗೆ ಅರ್ಥ ಆಗ್ತಾ ಹೋಗ್ತದೆ.